ಓ ಸಾರಿ ಕೇಳ್ದೆ ಹಲ್ಕಿ ಸೀತಾ ಹಾಯ್ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರಾ? ದಟ್ಸ್ ಆದಿ. ಎಲ್ಲರೂ ಮಾಮೂಲಾಗಿ ಹೇಳೋದನ್ನ ಈ ಆದಿ ಹೇಳಲ್ಲ. Your bag. ಥ್ಯಾಂಕ್ಸ್. ಸಿಂಗಪೂರ್? Yeah. ಗುಡ್. ನಾನು ಅಷ್ಟೇ. ಹಾಯ್. ಪೆನ್ನಿಗೆ ಹತ್ತದ ಬೇತಾಳ ಅನ್ಕೋಬೇಡಿ. ನಿಮ್ ಪಕ್ಕನೇ ಕೂತ್ಕೋಬೇಕು ಅಂತ ಇದೇ ಸೀಟ್ ನಂಬರ್ ಹಾಕ್ಸ್ಕೊಂಬಂದು. ನಿಮ್ ಟಿಕೆಟ್ ನೋಡಿದ್ನಲ್ಲ, ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ನಿಮ್ಮನ್ನ ನೋಡಿದ ಕೂಡಲೇ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು. ಮತ್ತೆ ಯಾರಾದ್ರೂ ಆಕಾಶ್ ಗಂಗೆನ ಭೇಟಿ ಮಾಡೋದಕ್ಕೆ ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗ್ತಾರಾ? ನನ್ನ ಅಬ್ಸರ್ವೇಷನ್ ತುಂಬಾ ಶಾರ್ಪ್. ಯಾಕೆ ಅಂತ ಕೇಳಿ. ಯಾಕೆ ಅಂತ ಕೇಳಿ. ಯಾಕೆ? ನಾನೊಬ್ಬ ಸಾಹಿತಿ ನೋಡಿ, ಅದಕ್ಕೆ ನಿಮ್ಮಂಥ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹಿಂದೆ ಬಿದ್ದು ಪಕ್ಕದಲ್ಲಿ ಕೂತಿದ್ದೀನಿ. ಸಾಹಿತಿ ಅಂದ್ರೆ ಏನ್ ಬರೆಯೋದು ನೀವು? ಈ ನಾವೆಲ್ಸ್, ಪೇಪರ್ಸ್, ಐ ಮೀನ್ ವಾಟ್? ಅಯ್ಯೋ ಅಷ್ಟೊಂದು ತಾಳ್ಮೆ ನನಗಿಲ್ಲ. ಸಾಹಿತಿ ಅಂದ್ರೆ ಈ ಕತೆ, ಚಿತ್ರಕಥೆ, ಸಂಭಾಷಣೆ ಫಾರ್ ಫಿಲ್ಮ್ಸ್. ಮಯೋಟೋಗ್ರಾಫ್ ನೋಡಿದಿರಾ? ಐ ಆಮ್ ಸಾರಿ, ಮಯೋಟೋಗ್ರಾಫ್. ನೋ ನೋ. 25 ವೀಕ್ಸ್ ಗ್ರೇಟ್ ಫಿಲ್ಮ್. ನೀವೇ ಬರೆದಿರೋದಾ? ಮತ್ತೆ ನಾನೇ. ಓ ಓಕೆ. ಮಸ್ಟ್ ವಾಚ್. ಯಾ. ಆಕ್ಚುಲಿ ನಾನು ಓದಿದ್ದು ಇಂಜಿನಿಯರಿಂಗ್. ಅಪ್ಪ ಮಾಡಿಟ್ಟಿರೋ ಫ್ಯಾಕ್ಟ್ರೀಸ್ ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಮಾಡ್ತಾ ಇದ್ದೆ. ನಾನು ಸುಮ್ಮನೆ ಕೂತ್ಕೊಂಡು ತಿಂದ್ರು 2 ಜನ್ಮಕ್ಕೆ ಸಾಕಾಗೋಷ್ಟು ಮಾಡಿಟ್ಟು ಹೋಗಿದ್ದಾನೆ. ಬಟ್ ಐ ಆಲ್ವೇಸ್ ಹ್ಯಾಡ್ ದಿಸ್ ಪ್ಯಾಷನ್ ಫಾರ್ ಫಿಲ್ಮ್ ಮೇಕಿಂಗ್. ಅದಕ್ಕೋಸ್ಕರ ಹೊಸ ಹೊಸ ಕಥೆಗಳನ್ನ ಹುಡುಕ್ತಾ ಇರ್ತೀನಿ. ನಿಮ್ಮನ್ನು ನೋಡಿದಾಗ್ಲೂ ನನ್ಗನ್ಸಿದ್ದೆ ನಿಮ್ಮಲ್ಲೊಂದು ಒಳ್ಳೆ ಕತೆ ಇದೆ ಅಂತ. ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ರವಿ ಕಾಣದ್ದನ್ನು ಕವಿ ಕಂಡ ಹಳೆ ಸೇಯಿಂಗ್. ನಿಮ್ಮ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತ. ನಿಮ್ದೇ ಯಾವ್ದಾದ್ರು ಜೀವನದಲ್ಲಿ ನಡೆಯುವಂತ ಒಂದು ಒಳ್ಳೆ ಇನ್ಸಿಡೆಂಟ್ ನ ಇಟ್ಕೊಂಡು ಕತೆ ಮಾಡ್ಬೋದಲ್ಲ? ಅಫ್ಕೋರ್ಸ್ ಮಾಡ್ಬೋದು. ಥ್ಯಾಂಕ್ಸ್. ಆದ್ರೆ ಅಂಥದ್ದೇನು ನಡೆದಿಲ್ವೇ? ಅದಕ್ಕೆ ಸುತ್ತಮುತ್ತ ಏನಾದ್ರು ಥ್ಯಾಂಕ್ ಯು. ಅದಕ್ಕೆ ಸುತ್ತಮುತ್ತ ಏನಾದ್ರು ಕಲರ್ಫುಲ್ ಆಗಿ ನಡೀತಾ ಇರತ್ತಾ ಅಂತ ನೋಡ್ತಾ ಇರ್ತೀನಿ. ಸಿ, ಈಗ ನಾನು ಸಿಂಗಾಪುರ್ಗೆ ಹೋಗ್ತಾ ಇರೋದು ಯಾಕೆ ಅಂತ ಹೇಳಿ. ಅರೆ ಹೇಳಿ ಯಾಕೆ ಅಂತ. ಐ ಡೋಂಟ್ ನೋ. ಮದುವೆ ಆಗಕ್ಕೆ ನಾನೊಂದು ಹುಡುಗಿ ನೋಡಿದೆ. ಅವಳು ನೋಡಿದ ಕೂಡಲೇ ಪ್ರೀತಿ ಮಾಡಬೇಕು ಅನಿಸ್ಲಿಲ್ಲ, ಡೈರೆಕ್ಟ್ ಆಗಿ ಮದುವೆ ಆಗಬೇಕು ಅನಿಸ್ತು. ಐ ಅಪ್ರೋಚ್ಡ್ ಹರ್. ನಮ್ಮ ಸಂಸ್ಕಾರದ ಹೆಣ್ಣು ನೋಡಿ, ಶಿ ಇಸ್ ಅನ್ ಇಂಡಿಯನ್ ಗರ್ಲ್. ರೆಸ್ಪಾಂಡ್ ಮಾಡಲಿಲ್ಲ. ಬಟ್ ನಾನು ಬಿಡಲಿಲ್ಲ. ಅವಳನ್ನ ಫಾಲೋ ಮಾಡಿದೆ. ಮನೆ ತನಕ ಹೋದೆ. ಮನೆಯವ್ರು ಪರಿಚಯ ಮಾಡ್ಕೊಂಡೆ. ಮನೆಯವ್ರು ಚೆನ್ನಾಗಿ ಪರಿಚಯ ಆಗೋ ತನಕ ಹೋಗ್ತಾನೆ ಇದ್ದೆ. ಒನ್ ಫೈನ್ ಡೇ ಪ್ರಪೋಸಲ್ ಇಟ್ಟೆ. ಸ್ವಲ್ಪ ಟೈಮ್ ತಗೊಂಡ್ರು. ಇವೆಂಚುಲಿ ದೇ ಸೆಡ್ ಓಕೆ. ಈಗ ಅವಳನ್ನ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ನೌ ಟೆಲ್ ಮಿ ಹೌ ಇಂಟ್ರೆಸ್ಟಿಂಗ್ ಇಸ್ ದಿಸ್? ದ ಮೋಸ್ಟ್ ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಸಿನಿಮಾ ಮಾಡೋಕ್ಕಾಗಲ್ಲ, ಪರ್ಸನಲಿ ಓಕೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಕತೆ ಶುರು ಹಚ್ಕೊಳ್ಳಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಾಸ್. ಐ ಆಮ್ ಸಾರಿ. ಫ್ಲೈಟ್ ಟೇಕ್ ಆಫ್ ಆಗಲಿ ಅಂತ ಕಾಯ್ತಾ ಇದ್ರ? ಯು ಗಾಟ್ ಅ ಪಾಯಿಂಟ್. ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಹತ್ರ ಒಂದು ಅದ್ಭುತವಾದ ಕತೆ ಇದೆ ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ ಬ್ರದರ್. ಫ್ಲೈಟ್ ಟೇಕ್ ಆಫ್ ಆಯ್ತು, ಎಲ್ಲ ಆಯ್ತು, ಸೆಟ್ಲ್ ಆಗಿದ್ದೀವಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಕಮಾನ್ ಬ್ರದರ್, ಶುರು ಮಾಡ್ಕೊಳ್ಳಿ. ಇಷ್ಟೊಂದು ಕೇಳ್ಕೋಬೇಕಾ? ಕಥೆಯಲ್ಲಿ ಒಬ್ಬ ಹುಡುಗ, ಒಬ್ಳು ಹುಡುಗಿ. ಅವ್ರ ಹೆಸರು ಎನ್ ಬಿ ಅನ್ಕೊಳ್ಳಿ. ಅಯ್ಯೋ ಗುರುವೆ, ABCD ಅಂದ್ರೆ ಕಂಪ್ಯೂಟರ್ ಕನ್ಫ್ಯೂಸ್ ಆಗತ್ತೀನಿ. ನಾನು ಮನುಷ್ಯ. ಈಗ ನೋಡಿ, ನಾನು ಮದುವೆ ಆಗ್ತಾರೋ ಹುಡುಗಿ ಹೆಸರು ನಂದಿನಿ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹುಡುಗಿ ಅನ್ಸುತ್ತೆ. ಯಾರಾದ್ರೂ ಆಲ್ಫಾಬೆಟ್ಗಳನ್ನ ಮದುವೆ ಆಗಕ್ಕಾಗುತ್ತೆ? ಸಿದ್ದು ಹಾಗೂ ತಾನು. ಸಿದ್ಧಾರ್ಥ್, ಶಾರ್ಟ್ ಫಾರ್ಮ್ ಸಿದ್ದು. ಎಸ್. ಸಾರಿ ಗುರು, ಅದನ್ನು ಟಿಕೆಟ್ ಅಲ್ಲಿ ನೋಡ್ಬಿಟ್ಟೆ. ಬೈ ದ ವೇ, ತನು ಫೋಟೋ ಇದೆಯಾ ನಿಮ್ಮ ಹತ್ರ? ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕೆ ಕೇಳಿದೆ ಅಂದ್ರೆ, ಫೋಟೋ ಪಕ್ಕದಲ್ಲಿ ಇಟ್ಕೊಂಡು ನೀವ್ ಹೇಳೋ ಕತೆನ ಹಾಗೆ ಅವ್ರ ಮುಖದ ಮೇಲೆ ಇಮ್ಯಾಜಿನ್ ಮಾಡ್ಕೊಂಡು ಪಿಕ್ಚರ್ ನೋಡ್ಬಿಡ್ಬೋದಲ್ಲ ಅಂತ. ಇಲ್ಲ, ಅಲ್ಲೇ ನೀವು ಗ್ರೇಟ್ ಗುರುವೆ. ಯಾಕೆ ಅಂತ ಕೇಳಿ. Excuse me. Keep talking now. ಒಳ್ಳೇದಾಯ್ತು ಬಿಡಿ. ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ಯಾಕೆ? ನಾವು ತುಂಬಾ ಪ್ರೀತಿಸೋರ್ದು ಫೋಟೋ ಯಾಕೆ ಇಟ್ಕೋಬೇಕು ಹೇಳಿ?
ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹಾಗೇ ನೆನ್ಸ್ಕೊಂಡ್ರೆ ಸಾಕು, ಅವರೇ ಎದುರುಗಡೆ ಬಂದು ನಿಂತಂಗಿರುತ್ತೆ. ನಾನು ನಂಬಿ ಬ್ರದರ್, ಟ್ರೈ ಮಾಡಿ, ಇಟ್ ವರ್ಕ್ಸ್. ಖಂಡಿತ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಕತೆ ಶುರು ಮಾಡ್ಕೊಳ್ಳಿ ಬ್ರದರ್. ಮಧ್ಯದಲ್ಲಿ ನೀವು ಪದೇ ಪದೇ ಮಾತಾಡಲ್ಲ ಅಂತಂದ್ರೆ ಕತೆ ಹೇಳ್ಬೋದು. ಕ್ಷಮಿಸ್ಬೇಕು ಗುರುವೆ, ನೀವು ರಸತ್ತ ಕತೆ ಹೇಳ್ತಾ ಇರ್ತೀರಿ, ಮಧ್ಯೆ ಏನೋ ಸಣ್ಣ ಪುಟ್ಟ ಡೀಟೇಲ್ಸ್ ಬೇಕಾಗುತ್ತೆ. ಸುಮ್ಮನೆ ಹೂ 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 ಅಂತ ಇದ್ರೆ ಮಜಾ ಬರಲ್ಲ. ಅದ್ಬಿಟ್ರೆ ನಾನು ಮಧ್ಯೆ ತಲೆ ಹಾಕಲ್ಲ. ಇಟ್ಸ್ ಅ ಪ್ರಾಮಿಸ್. ಶುರು ಮಾಡ್ಕೊಳ್ಳಿ. ನನ್ನ ಕತೆ ಶುರು ಆಗಿದ್ದು ಒಂದು ಸೂಸೈಡ್ ಪಾಯಿಂಟ್. ಸ್ವಲ್ಪ ಹಿಂದಕ್ಕೆ ಬನ್ನಿ. ಹಲೋ, ಒಂದ್ ನಿಮಿಷ. ಅಲ್ಲ ಗುರುವೆ, ನಾನು ಕತೆ ಆರಂಭ ಕೇಳಿದ್ರೆ ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಕೊಟ್ಟೋದ್ರಲ್ಲ. ಸೂಸೈಡ್ ಪಾಯಿಂಟ್ ಯಾವಾಗ್ಲೂ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅನ್ನೋ ಹಾಗಿದ್ರೆ ನನ್ನ ಕತೆ ಕ್ಲೈಮ್ಯಾಕ್ಸ್ ಇಂದಾನೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಅಲ್ಲ ಗುರುವೆ, ನಾವು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾ ಇದೀವಿ. ಲವರ್ಸ್ ಪಾರ್ಕ್ ಅಲ್ಲಿ, ಥಿಯೇಟರ್ ಅಲ್ಲಿ, ಹೋಟ್ಲಲ್ಲಿ, ಗಲ್ಲಿಗಳಲ್ಲಿ, ಕಲರ್ ಬಂದ್ಮೇಲೆ ಇತ್ತೀಚೆಗೆ ಕಾಫಿ ಡೇ ನಲ್ಲಿ ಮೀಟ್ ಮಾಡೋದನ್ನೆಲ್ಲ ನೋಡ್ತಾ ಇದೀವಿ. ಫಸ್ಟ್ ಟೈಮ್ ಲವರ್ಸ್ ಸೂಸೈಡ್ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಾರೆ ಕೇಳ್ತಾ ಇರೋದು. ಇನ್ನು ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಬ್ರದರ್, ಕಂಟಿನ್ಯೂ ಮಾಡಿ ಪ್ಲೀಸ್. ನಾನು ಹೇಳ್ದಾಗೆ ತನುನ ನಾನು ಮೊದಲನೇ ಸಲ ನೋಡಿದ್ದು ಆ ಸೂಸೈಡ್ ಪಾಯಿಂಟ್ ಅಲ್ಲಿ. ಹುಚ್ಚ ಗಡ್ಡ ಮೀಸೆ ಇನ್ನು ನೆಟ್ಟಿಗೆ ಬೆಳ್ದಿಲ್ಲ, ಆಗ್ಲೇ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಯಾ? ಬೆಳೆದಿದ್ದೇನಂತೆ, ಬುದ್ಧಿ ಇಲ್ಲ ನಿನ್ಗೆ? ಯಾಕೇನಾಗ್ತಾ ಇದೀರಾ? ನನ್ಗೆ ಗೊತ್ತಾಯ್ತು ಅನ್ಕೋತಾ ಇದ್ಯಾ? ನನ್ಗೆಲ್ಲ ಗೊತ್ತಾಗತ್ತೆ. ಮುಖ ನೋಡೆಲ್ಲ ಹೇಳ್ತೀನಿ. ನಿನ್ ಲೈಫಲ್ಲಿ ಏನ್ ಪ್ರಾಬ್ಲಮ್? ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಅಥವಾ ಲವ್ ಫೇಲ್ಯೂರ್? ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ರೆ ಗಂಡ್ಸ್ ತರ ಫೈಟ್ ಮಾಡೋದನ್ ಕಲಿ. ನೀನ್ ತೊಂದರೆಗಳನ್ನ ಎದುರ್ಸು. ಗಂಡ್ಸಾಗ್ ಹುಟ್ಟಿದಕ್ಕೂ ಸಾರ್ಥಕ ಆಗತ್ತೆ. ಮುಸ್ಸಂಜೆ ಮಾತು ಪಿಕ್ಚರ್ ನೋಡಿಲ್ಲ ನೀನು? ನೀನೆಲ್ ನೋಡಿರ್ತ್ಯಾ? ನೋಡಿದ್ರೆ ಇಲ್ಲಿ ಬರ್ತಾ ಇದ್ಯಾ? ಹೋಗು, ಆ ಹಾಡ್ ಕೇಳು. ಏನಾಗಲಿ ಮುಂದೆ ಸಾಗು ನೀ, ಆಗ ನಿಂಗ್ ಬುದ್ಧಿ ಬರುತ್ತೆ. ಲವ್ ಫೇಲ್ಯೂರ್ ಆಗಿದ್ರೆ ಈ ದೇವದಾಸ್ ಗೆಟಪ್ ಎಲ್ಲ ಬಿಟ್ಟು ಲೈಫಲ್ಲಿ ಬದುಕೋದನ್ ಕಲಿ. ನಿಂಗೇನ್ ಅನ್ಸುತ್ತೆ? ನೀನ್ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಹುಡುಗಿ ಓಡ್ ಬರ್ತಾಳೆ ಅನ್ಕೊಂಡಿದ್ಯಾ? ಏನಿಲ್ಲ, ಅದೆಲ್ಲ ಹಳೆ ಸ್ಟೈಲು, ಸ್ಟುಪಿಡ್ ಕುಳ್ಳು. ನಿನ್ ಲೈಫ್ ಪ್ರಾಬ್ಲಮ್ಸ್ ಅವ್ಳು ಹಂಚ್ಕೊಳಕ್ ಇಷ್ಟ ಪಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಸಿಗ್ತಾಳೆ. ಸಮನ್ ಬೆಟರ್. ನೀನ್ ಕಾಯ್ಬೇಕು. ಜೀವನದಲ್ಲಿ ಪ್ರೀತಿ ಒಂದೇ ಒಂದ್ಸಲ ಬರುತ್ತೆ ಅನ್ಕೊಂಡಿದ್ರೇನೆ ಇಂಥ ಡಬ್ಬ ಐಡಿಯಾಗಳು ಬರುತ್ತೆ ಸೂಸೈಡ್ ಮಾಡ್ಕೊಳಕ್ಕೆ. ಏನಕ್ಕೆ ಲುಕ್ ಕೊಡ್ತಾ ಇದ್ಯಾ ನೀನು? ಕಣ್ ಕಿತ್ತಾಕ್ಬಿಡ್ತೀನಿ. ಇಲ್ಲಿಂದ ಸೂಸೈಡ್ ಮಾಡ್ಕೊಂಡ್ರೆ ನೀನ್ ಸ್ವರ್ಗಕ್ಕೆ ಹೋಗ್ತೀನಿ ಅನ್ಕೊಂಡಿದ್ಯಾ? ಬದ್ನೇಕಾಯ್, ಇಲ್ಲೇ ಎಲ್ಲೋ ಪಾಕಿಸ್ತಾನ್ ಚೈನಾದಲ್ಲಿ ಹುಟ್ಬೇಕಾಗತ್ತೆ. ಏನಿದು ಪಾಕಿಸ್ತಾನ್ ಚೈನಾನಾ? ಇವನ್ ಹತ್ರ ಮಾತಾಡಕ್ ಹೋಗಿ ನಾನ್ ಏನೋ ಮಾತಾಡ್ತಾ ಇದೀನಿ. ಇವನ್ ಹತ್ರ ಇನ್ನೊಂದ್ ಸ್ವಲ್ಪ ಮಾತಾಡಿದ್ರೆ ನಾನ್ ಹುಚ್ಚಿ ಆಗೋಗ್ತೀನಿ. ಬಂದ್ರೆ ಹೋಗೋಣ. ಸೂಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ರಿ ಅಂತ ಗೊತ್ತಾಗ್ಲಿಲ್ಲ. ಮುಂದೇನಾಯ್ತು ಅಂತ ಅರ್ಥ ಆಯ್ತು ಬಿಡಿ. ತನು ಆಡಿದ ಮಾತು ನಿಮ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿ ಇಷ್ಟೇನಾ ಜೀವನ ಅನ್ಕೊಂಡು ನನ್ಗೆ ಇಷ್ಟೆಲ್ಲ ಇದೆ ಅಂತ ಅನ್ಸೋಕ್ ಶುರು ಆಗಿ ನಿಮ್ಗೆ ತನು ಮೇಲೆ ಲವ್ ಶುರು ಆಗಿದೆ. ನನ್ ಗೆಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಬ್ರದರ್? ರೈಟ್? ಅಲ್ಲ ಅಲ್ಲ, ಮುಂದೇನಾಯ್ತು? ತನು ಮತ್ತೆ ಸಿಕ್ಕಿದ್ ಹೀಗೆ. ಮತ್ತೆ ಸೂಸೈಡ್ ಅಟೆಂಪ್ಟಾ? ಕಿವಿ ಕೇಳ್ಸಲ್ವಾ ನಿನ್ಗೆ? ಎಲ್ಲ ನೆಟ್ಗಿದೆ ತಾನೆ? ಮತ್ತೆ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಯಾ ನೀನು? ನಿನ್ಗೇನ್ ಅನ್ಸುತ್ತೆ? ಈ ನೀರಲ್ಲಿ ಧುಮುಕ್ಬಿಟ್ರೆ ಸಾಯೋಕ್ ಸುಲಭನಾ? ನಿನ್ನಂತ ಪುಕ್ಕಲ್ಗಳಿಗೆ ಬದುಕೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ. ಇಟ್ ವಿಲ್ ಸಫೋಕೇಟ್ ಯು. ಯು ವಿಲ್ ಡೈ. ಅಂದ್ರೆ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ, ಮತ್ತೆ ತನು ಕಾಣಿಸ್ಕೊಂಡು ಜೀವನ ಏನು ಅಂತ ಅರ್ಥ ಮಾಡಿಸಬೇಕು. ಹೋಟೆಲ್ ನಿಂಗೆ ಅಡ್ವೈಸ್ ಮಾಡಿದ್ಮೇಲೆ ನಿಂಗೇನ್ ಬುದ್ಧಿ ಬಂದಿಲ್ಲ ಅಲ್ಲ? ನಾನು ಯಾಕೆ ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡ್ಬೇಕು? ನಿನ್ಗೇನ್ ಸಾಯ್ಬೇಕು ತಾನೆ? ಸಾಯಿ, ನನಗೇನಾಗ್ಬೇಕು? ಬಾ. ತನು ಮಾತ್ ಕೇಳ್ತಾ ಕೇಳ್ತಾ ಮನಸ್ಸೊಳ ಕಡೆ ಜಾರ್ತಾ ಜಾರ್ತಾ ನಿಮ್ಗೆ ತನು ಮೇಲೆ ಲವ್ ಶುರು ಆಗಿರ್ಬೇಕು. ಹೇಳಿ ಬ್ರದರ್, ನಾ ಹೇಳಿದ್ ಕರೆಕ್ಟ್ ಅಂತ ಹೇಳಿ ಬ್ರದರ್. ಕಾಫಿ or tea, sir? ಟೀ?
ಸರ್ ಟೀ. ಥ್ಯಾಂಕ್ ಯು. ಯಾವ್ದೋ ಒಂದ್ ರೀತಿಲಿ ನೋ ಒನ್ ಬಸ್ ಸಾಯಕ್ ಹೊಸ ಮೆಥಡ್ ಇದು. ಸೂಪರ್, ನಂಗೆಲ್ಲ ಗೊತ್ತಾಗತ್ತೆ. ಅವತ್ ನಿಂಗ್ ಅಷ್ಟೊಂದು ಅಡ್ವೈಸ್ ಮಾಡಿದ್ಮೇಲೆ ನೀನ್ ಬದ್ಲಾಗ್ತಿ ಅನ್ಕೊಂಡೆ. ಇದೇ ನಾನ್ ಮಾಡಿದ ತಪ್ಪು. ನೀನ್ ಈ ಪರಿಸ್ಥಿತಿ ನೋಡಿದ್ರೆ ಹೆತ್ತೋರ್ಗೆ ಎಷ್ಟು ಸಂತ ಆಗ್ಬೋದು. ಒಂಚೂರು ಬುದ್ಧಿ ಇಲ್ಲ? ಹಾ, ನೀನ್ ಸಾಯ್ಬೇಕು ಅಂತ ಇಷ್ಟೊಂದು ಹಠ ಮಾಡ್ತಿದ್ಯಲ್ಲ, ಒಂದ್ಸತಿ ನಾನು ನಿನ್ ಜೀವನದಲ್ಲಿ ಒಂದು ಕ್ಷಣಕ್ಕೆ ನೀನ್ ಬದುಕ್ಬೇಕು ಅಂತ ಹಠ ಮಾಡಿಲ್ವಾ? ನಾನ್ ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ, ನನ್ ತಲೆಗೆ ನಾನು ಹೊಡ್ಕೊ. ಶಟ್ ಅಪ್. ಮಾತಾಡಿದ ತಕ್ಷಣ ಎಲ್ಲ ಗೊತ್ತಾಗತ್ತೆ, ನನಗೆಲ್ಲ ಗೊತ್ತಾಗತ್ತೆ ಅಂತಿರಲ್ಲ. ಏನ್ರಿ ಗೊತ್ತಾಗತ್ತೆ ಬದಕ ನಿಮ್ಗೆ? ಅಲ್ಲಿ ಹಿಲ್ ಟಾಪ್ ಅಲ್ಲಿ ಇಟ್ಕೊಂಡು ಕೆಳಗೆ ನೋಡ್ತಾ ಇದ್ದು ಡೆತ್ ಕಾಣ್ತಾ ಇರಲ್ಲ ಅಂತ ಬಗ್ ನೋಡ್ತಾ ಇದ್ದೆ ಅಷ್ಟೇ. ನಾನು ಸೂಸೈಡ್ ಮಾಡ್ಕೊಂಡು ಅಂತಾರ ಕಾಣ್ತಾ ಇದ್ದೆ ನಾನು. ಅಲ್ಲಿ ನೀರೊಳಗೆ ಹೋಗ್ತಾ ಇರಲಿಲ್ಲ, ಕಾಲ್ ತಣ್ಣಗಿರ್ಲಿ ಅಂತ ನೀರೊಳಗೆ ನಿಂತ್ಕೊಂಡಿದ್ದೆ ಅಷ್ಟೇ. ನೀರಲ್ಲಿ ಧುಮಕಿ ಸಾಯಕ್ಕಲ್ಲ. ಇಲ್ಲಿ ಕುಡಿತಾ ಇರೋದು ಟೀ. ಡೂ ಯು ಅಂಡರ್ಸ್ಟ್ಯಾಂಡ್? ಟೀ ಅದ್ರೊಳಗೆ ಹಾಕ್ತಾ ಇರೋದು ಶುಗರ್ ಫ್ರೀ, ನಾಟ್ ಪಾಯ್ಸನ್. ಏನ್ ನೋಡೋರಲ್ಲ ಬರೀ ನಿಮಗೆ ಸೂಸೈಡ್ ಮಾಡ್ಕೊಂಡವ್ರ ತರನೇ ಕಾಣ್ತಾರ. ಸಾರಿ. ಒಂದು ಉಪಕಾರ ಮಾಡಿ, ಇನ್ನೊಂದ್ಸಲ ನಾನು ಎಲ್ಲಾದ್ರೂ ನೋಡಿದ್ರೆ ನೋಡಿದಂಗೆ ಹೋಗ್ಬಿಡಿ. I just want to be left alone. ಇದೇನ್ ಲವ್ ಸ್ಟೋರಿನ, ಕಂಪ್ಲೀಟ್ ಆಕ್ಷನ್ ಪ್ಯಾಕ್ಟ್ ಮಾಸ್ ಸ್ಟೋರಿನ ಅರ್ಥ ಆಗ್ತಾ ಇಲ್ಲ ಗುರುವೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ಸ್. ಅಲ್ಲ ಗುರುವೆ, ನೀವಿಬ್ರು ಪ್ರೇಮಿಗಳಾಗದ್ ಬಿಟ್ಬಿಟ್ಟು ಹಿಂಗೆ ಎನಿಮೀಸ್ ತರ ಹೊಡೆದಾಡ್ತಾ ಇದ್ರಿ. ಲವ್ ಸ್ಟೋರಿ ಹೆಂಗಾಗುತ್ತೆ? ನೀವು ಬೇರೆ ಲಾಸ್ಟ್ ಡೈಲಾಗ್ ಹೊಡೆದ್ಬಿಟ್ಟಿದ್ದೀರಿ, ಐ ವಾಂಟ್ ಟು ಬಿ ಲೆಫ್ಟ್ ಅಲೋನ್ ಅಂತ.